ಸತೀಶ್ ಸತೀಶ್. ಮಾನ್ಯ ಸಭಾಪತಿಯವರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 137 ಮಾನ್ಯ ಸಚಿವರು ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿ. ಮಾನ್ಯ ಸಭಾಧ್ಯಕ್ಷರೇ, ಕ್ಷಮಿಸಬೇಕು, ಸ್ವಲ್ಪ ತಡವಾಗಿ ಬಂದೆ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಯವರೇ, ನನ್ನ ಪ್ರಶ್ನೆ ಇರೋದು ಮ್ಯಾಟರ್ನಿಟಿ ಲೀವ್ ಆ್ಯಂಡ್ ಚೈಲ್ಡ್ ಕೇರ್ ಲೀವ್ ಫಾರ್ ಟೀಚರ್ಸ್. ನಾನು ಎದಕ್ಕೆ ಹಾಕಿದೆ ಈ ಪ್ರಶ್ನೆ ಅಂದರೆ, ನನ್ನದೇ ಒಂದು ಪರ್ಸ್ನಲ್ ಕೇಸ್. ನಾನು ಸಚಿವರು ಕೂಡ ನನಗೆ ಭಾಳ ಸ್ಪಂದನೆ ಮಾಡಿದ್ರು, ಬಟ್ ಆಗಲಿಲ್ಲ. ಒನ್ ಮದರ್ ಆಫ್ಟರ್ ಗಿವಿಂಗ್ ಬರ್ತ್ ಟು ದ ಚೈಲ್ಡ್ ವಿಚ್ ವಾಸ್ ಅನ್ಫಾರ್ಚುನೇಟ್ಲಿ ಪ್ರಿಮೇಚರ್ ಚೈಲ್ಡ್, ಅವರು 6 months ಚೈಲ್ಡ್ ಮ್ಯಾಟರ್ನಿಟಿ ಲೀವ್ ಆದಮೇಲೆ ಅವ್ರು ಹೋಗಿ ಎಕ್ಸ್ಟೆನ್ಷನ್ ಕೇಳ್ತಾರೆ BOಗೆ, ಕನ್ಸರ್ನ್ಡ್ BOಗೆ, ಯಲಬುರ್ಗಾ ತಾಲೂಕು ಕನ್ಸರ್ನ್ಡ್ BOಗೆ. BO ಅವರು ಅವ್ರ ಚೈಲ್ಡ್ ಕೇರ್ ಲೀವ್ ರಿಜೆಕ್ಟ್ ಮಾಡ್ತಾರೆ ಮತ್ತು ಅವರಿಗೆ ಒಂದು ಶೋಕಾಸ್ ನೋಟಿಸ್ ಕೊಡ್ತಾರೆ. ಈಗ ನಾವು ಮನುಷ್ಯತ್ವ ಕೂಡ ಕಳ್ಕೊಂಡು ಬಿಟ್ಟಿದ್ದೀವಿ ನಾವು. ಅವರು ಓಕೆ, ಈ ಮೇ ಬಿ ಆ್ಯಕ್ಟಿಂಗ್ ಆ್ಯಸ್ ಪರ್ ದ ಲೆಟರ್ ಆಫ್ ದ ಲಾ, ಬಟ್ ಇಟ್ ಈಸ್ ಅಗೇನ್ಸ್ಟ್ ದ ಸ್ಪಿರಿಟ್ ಆಫ್ ದ ಲಾ. ಯಂಗ್ ಮದರ್ ಹೂ ಹ್ಯಾಸ್ ಗಾಟ್ ಅ ಯಂಗ್ ಚೈಲ್ಡ್, ನಾಟ್ ಈವನ್ 6 months old, ಅವರಿಗೆ ನೀವು ಫೋರ್ಸ್ ಮಾಡಿ ಯು ಕಮ್ ಬ್ಯಾಕ್ ಟು ವರ್ಕ್ ಅಂತ ಹೇಳಿದ್ರೆ, ಅವ್ರ ಬದಲು ನೀವು ಯಾರನ್ನಾದರೂ ಟೆಂಪ್ರವರಿ ಹೈಯರ್ ಮಾಡ್ಬೋದಲ್ಲ. ವೆನ್ ಯು ನೋ ದಟ್ ಲೇಡಿ ಈಸ್ ಗಾನ್ ಆನ್ ಮ್ಯಾಟರ್ನಿಟಿ ಲೀವ್ ಆ್ಯಂಡ್ ಸಿ ಈಸ್ ಎಲಿಜಿಬಲ್ ಫಾರ್ ಚೈಲ್ಡ್ ಕೇರ್ ಲೀವ್ ಫಾರ್ ಅನದರ್ 6 months ಅಂದರೂ ಕೂಡ ಹೀಗಾಗಿದೆ. ಆಮೇಲೆ ನಂದು ನಿಮಗೂ ಗೊತ್ತಿದೆ ಸಭಾಪತಿಯವರೇ, ನಾವೆಲ್ಲರೂ ಇಲ್ಲಿರೋರೆಲ್ಲ ಪೇರೆಂಟ್ಸ್, ಐದರ್ ಫಾದರ್ಸ್ ಆರ್ ಮದರ್ಸ್. ವೆನ್ ವುಮನ್ ಇಸ್ ಪ್ರೆಗ್ನೆಂಟ್, ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ, ಮತ್ತು ವೆನ್ ದ ಚೈಲ್ಡ್ ಬಿಕಮ್ಸ್ ಓಲ್ಡರ್ 3 years or 5 years ಆ ಮದರ್ ಇನ್ ಹೆಲ್ತ್ ಡೈರೆಕ್ಟ್ಲಿ ಇಂಪ್ಯಾಕ್ಟ್ಸ್ ದ ಚೈಲ್ಡ್ ಆರ್ ಅಪ್ಬ್ರಿಂಗಿಂಗ್ ಆಫ್ ದ ಚೈಲ್ಡ್. ನಾನು ಅದ್ರ ಬಗ್ಗೆನೇ ಒಂದು ಸಲಹೆ ಕೊಡ್ಬೇಕಂತಿದ್ದೆ, ಬಟ್ ನನಗೆ ಭಾಳ ಖುಷಿಯಾಯಿತು. ಅವರು ಸಚಿವರು ಉತ್ತರದಲ್ಲೇ ಕೊಟ್ಟಿದ್ದಾರೆ. ಉತ್ತರದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಚೈಲ್ಡ್ ಬರ್ತ್ ಆದಮೇಲೆ ಆ ಟೀಚರಿಗೆ, ವಿಮೆನ್ ಟೀಚರಿಗೆ 5 ವರ್ಷದವರೆಗೆ ಅವರು ಯಾವ ಪೋಸ್ಟಿಂಗ್ ಕೇಳ್ತಾರೆ ಅಲ್ಲಿ ಆ ಜಾಗಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೂ ಭಾಳ ಧನ್ಯವಾದಗಳು, ಸರ್ಕಾರಕ್ಕೆ ಕೂಡ ಭಾಳ ಧನ್ಯವಾದಗಳು. ಅಟ್ಲೀಸ್ಟ್ ಈಗಾದರೂ ನೀವು ಒಬ್ಬ ಮಹಿಳೆಯ ಟೀಚರ್ದು ನೀವು ಇಷ್ಟು ಕಾಳಜಿ ತಗೊಳ್ತಾ ಇದ್ದೀರಂತ ನಾನು ನಿಮಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ನಂದು ಒಂದೇ ಒಂದು ಸಣ್ಣ ಪ್ರಶ್ನೆ ಸಚಿವರೇ, ಸಭಾಪತಿಯವರೇ, ಇದು ಟೆಂಪರರಿ ಟೀಚರ್ಸಿಗೆ ಅಪಾಯಿಂಟ್ ಆಗ್ತಾ ಇಲ್ಲ, ವೆದರ್ ಇಟ್ ಈಸ್ ಅಪ್ಲಿಕಬಲ್ ಟು ಟೆಂಪರರಿ ಟೀಚರ್. ಅದೇನಂತೀರಿ ನೀವು ಅವ್ರಿಗೆ? ಅದೊಂದು. ಆಮೇಲೆ ಎರಡನೇದು, ಇಲ್ಲ ಇದು ಹೇಳಿ, ನಾನು ನೆಕ್ಸ್ಟ್ ಇನ್ನೂ ಒಂದು ಸಣ್ಣ ಪ್ರಶ್ನೆ ಇದೆ, ಕೇಳ್ತೀನಿ ಅದು. ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ನನಗೆ ಒಂದು ಈ ವಿಚಾರನ ತಗೊಂಡು, ಒಬ್ಬರು ಹೆಣ್ಮಗಳು ಈ ಥರ ತೊಂದರೆ ಆಗಿದೆ, ದಯವಿಟ್ಟು ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಇಲ್ಲ ಡೆಪ್ಯುಟೇಷನ್ ಮಾಡಿ ಅಂತ. ತಮಗೂ ಕೂಡ ಗೊತ್ತಿದೆ, ನಮ್ಮದೆಲ್ಲ ಟೀಚರ್ಸು ಕೌನ್ಸಿಲಿಂಗಲ್ಲೇ. ಸೊ ಫಸ್ಟ್ ಟೈಮ್ ನಾನು ಬಂದಾಗ ಸ್ವಲ್ಪ ಪ್ರೆಷರ್ ಮೇಲೆ ನಾವು ಡೆಪ್ಯುಟೇಷನ್ ಎಲ್ಲ ಮಾಡಿದ್ವಿ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇನ್ನೊಂದು ಕಡೆಗೆ ನೀವು ಕೂಡ ಚರ್ಚೆನೂ ಕೂಡ ಮಾಡ್ತಾಯಿದ್ರಿ ಇಲ್ಲಿ. ಏನಂತ ಹೇಳಿದರೆ, ಯಾಕೆ ನೀವು ಟೀಚರ್ಸ್ನ ರಿಕ್ರೂಟ್ ಮಾಡ್ತಾ ಇಲ್ಲ ಅಂಥೇಳಿ. ಒಂದು ಕಡೆಗೆ ಶಾರ್ಟೇಜ್ ಆಫ್ ಟೀಚರ್ಸು, ಇನ್ನೊಂದು ಕಡೆಗೆ ನಾವು ಡೆಪ್ಯುಟೇಷನ್ನ ಸದಸ್ಯರು ಕೇಳ್ತಾಯಿದ್ರು, ಮುಖ್ಯಮಂತ್ರಿಗಳು. ಈ ಥರ ಜೆನ್ಯೂನ್ ಕೇಸಸ್ ಇತ್ತು. ಕೆಲವರು ಸುಳ್ಳು ಕೂಡ ಹೇಳ್ಕೊಂಡು ಬಂದಿರೋ, ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ ಅಂಥೇಳಿ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಸಭಾಪತಿಗಳೇ, ಇದು ಭಾಳ ಮುಖ್ಯ. ಫಸ್ಟ್ ಆಫ್ ಆಲ್ ನನಗೆ ಶಾರ್ಟೇಜ್ ಬೇರೆ ಇದೆ, ನಾನು ಇದನ್ನು ಮಾಡ್ತಾ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಡೆಪ್ಯುಟೇಷನ್ನ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶ ಕೊಡಲಿಲ್ಲ. ಈ ವರ್ಷ ನಾವೆಲ್ಲೂ ಕೂಡ ಮಾಡಲಿಲ್ಲ. ಆದರೆ ನೀವು ಹೇಳ್ದಂಗೆ ಮಾನವೀಯತೆ ಮೇಲೆ ನಾವು ಮಾಡಬೇಕಾಗ್ತದೆ. ಯಾಕೆಂದರೆ ಕೆಲವು ಸತಿ ಇಂಥ ವಿಚಾರಗಳಲ್ಲಿ ತಾಯಿಗೆ ಏನು ಒಂದು ಮಗುಗೆ ಜನ್ಮ ಕೊಡ್ತಾರೆ, ಅವರಿಗೆ ಸಹಕಾರ ಮಾಡ್ತಕ್ಕಂಥದ್ದು ನಮಗೆ ಕರುಣೆ ಇಲ್ಲ ಅಂತ ಹೇಳಿದರೆ ತಪ್ಪಾಗುತ್ತೆ ಅಂತ. ಅದಕ್ಕೆ ನಾನು ಉತ್ತರದೊಳಗೇ ನಿಮಗೆಲ್ಲ ಕೊಟ್ಬಿಟ್ಟೆ. ಇದನ್ನೆಲ್ಲ ಯೋಚನೆ ಮಾಡಿ ಇಲಾಖೆಯವ್ರಿಗೆ ಹೇಳಿದೆ, ನೋಡಿ ಈ ಥರ ಎಲ್ಲ ಆಗೋದಿಲ್ಲ, ಕೆಲವು ಸತಿ ಜೆನ್ಯೂನ್ ಕೇಸಸ್ ಇರುತ್ತೆ. ಯಾಕೆಂದರೆ ಕೌನ್ಸಿಲಿಂಗ್ ಮಾಡೋದು ಒಳ್ಳೆಯದೇ ಮಾನ್ಯ ಸಭಾಪತಿಗಳೇ, ಆದರೆ ಅನಿವಾರ್ಯವಾಗಿ ಇಂಥ ಸಂದರ್ಭ ಇದ್ದಾಗ. ಅದಕ್ಕೆ ನಾನು ಏನು ಮಾಡಿದೆ, ಅವ್ರಿಗೆ ಇನ್ಮೇಲಿಂದ ಅವರು ಮೆಟರ್ನಿಟಿ ಲೀವ್ಗೆ ಹೋಗಬೇಕಂದ್ರೆ 15 ದಿವಸ ಒಳಗೆ ನಾವು ಕೊಡಲೇಬೇಕು ಅವರಿಗೆ. ಅದನ್ನು ನಾವಿಲ್ಲ ಅಂತ ಹೇಳಂಗೆ ಕಡ್ಡಾಯವಾಗಿ ರೂಲ್ಸೇ ತರ್ತಾ ಇದ್ದೀವಿ ಅದನ್ನು ಇನ್ಮೇಲೆ. ಅದು ಹೆಣ್ಣುಮಕ್ಕಳಿಗೆ, ಯಾಕೆಂದರೆ ಇವರೆಲ್ಲರೂ ಕೂಡ ಮೋಸ್ಟ್ಲಿ ಡೆಲಿವರಿ ಮತ್ತು ಜಸ್ಟ್ ಮದುವೆ ಆಗಿರ್ತಾರೆ, ಅವರಿಗೆಲ್ಲರೂ ಕೂಡ ಸಂಸಾರ ಶುರು ಆಗ್ತಕ್ಕಂಥ ಅಡಿಷ್ನಲ್ ಜೀವಗಳು ಅವರು ಸಂಸಾರಕ್ಕೆ ಸೇರ್ತಾವೆ. ಇದನ್ನೆಲ್ಲ ಕೂಡ ನಾವು ಕನ್ಸಿಡರ್ ಮಾಡಬೇಕಾದ. ಅದು ನೀವು
ಬೆಳಗಾಮಲ್ಲಿ ಕೊಟ್ರಿ, ಇಲ್ಲೂ ಕೊಟ್ರಿ ನನಗೆ ಕೊಟ್ಟಾಗೆಲ್ಲ ನನಗೆ ಕಾನೂನಿನ ತೊಡಕಿರುತ್ತು. ಆದರೆ ಮಾನವೀಯತೆಯನ್ನು ಸರ್ಕಾರದಲ್ಲಿಲ್ಲ ಅಂದರೆ ತಪ್ಪಾಗ್ತದೆ. ಅದಕ್ಕೆ ನಾವೇನು ಮಾಡಿದ್ವಿ, 15 ದಿವಸ. ಅದ್ರ ಜೊತೆಗೆ ಅದು ಒಂದು ಸ್ಮಾಲ್ ಕರೆಕ್ಷನ್ ಇರುತ್ತೆ, ಅದು ಬ್ರ್ಯಾಕೆಟಲ್ಲಿ ಹಾಕಬೇಕಾಯಿತು. 5 ವರ್ಷ ಕೌನ್ಸಿಲಿಂಗೇ ಇರೋದ್ರಿಂದ ನಾನು ಎಲ್ಲಿ ಬೇಕು ಅಲ್ಲಿ ನಾನು ಮಾಡೋಕ್ಕಾಗಲ್ಲ. ಯಾಕಂದರೆ ಕೌನ್ಸಿಲಿಂಗಲ್ಲಿ ಅವರಿಗೆ ಕ್ಯಾಟಗರಿನ ಕೊಟ್ಬಿಡ್ತೀವಿ. ಅವರಿಗೆಲ್ಲ ಫಸ್ಟ್ ಪ್ರಿಫರೆನ್ಸೆ. ಅವ್ರು ಎಲ್ಲಿ ಹೋಗಬೇಕೋ ಅವ್ರು 5 ವರ್ಷ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕೊಡ್ತೀವಿ. ಯಾಕೆಂದರೆ ಇದೆಲ್ಲದೂ ಕೂಡ ಕೌನ್ಸಿಲಿಂಗ್. ಐ ಕಾಂಟ್ ಟ್ರಾನ್ಸ್ಫರ್ ಎನಿಬಡಿ. ಅದರೊಳಗೆ ಒಂದು ಬ್ರ್ಯಾಕೆಟಲ್ಲಿ ಹಾಕಬೇಕಾಯ್ತು ಕೌನ್ಸಿಲ್ ಅಂದರೆ ಇಟ್ಸ್ ಅಂಡರ್ಸ್ಟುಡ್ ಎನಿ ಟೀಚರ್ಸ್ ಆರ್ ಅಂಡರ್ ಕೌನ್ಸಿಲಿಂಗು. ಆ್ಯಂಡ್ ಸೆಕೆಂಡು, ಈ ಸತಿ ಹೊಸದಾಗಿ ಮಾಡಿದ್ದೀವಿ, ಯಾವ್ದಾದ್ರು ಟೀಚರು ಅನಿವಾರ್ಯವಾಗಿ ಇಂಥ ಸಂದರ್ಭದಲ್ಲಿ ನಾವು ಸ್ಪಂದನೆ ಮಾಡಬೇಕಾಗ್ತದೆ. ಅವರು ಲೀವಿಗೆ ಹೋದಾಗ ಅತಿಥಿ ಶಿಕ್ಷಕರನ್ನು 100ಕ್ಕೆ 100 ಕೊಡ್ತೀವಿ. ಅದನ್ನು ಮುಂದಿನ ವರ್ಷದಿಂದ ಈಗಾಗಲೇ ಇಲಾಖೆಯಲ್ಲೂ ಕೂಡ ನಾನು ಮಾತಾಡಿದ್ದೀನಿ, ಆಟೋಮೆಟಿಕಲಿ ವಿ ಹ್ಯಾವ್ ಟು ಗಿವ್. ಯಾಕೆಂದರೆ ಅಲ್ಲಿ ಮತ್ತೆ ನೆಕ್ಸ್ಟ್ ಮಕ್ಕಳಿಗೆ, ಯಾಕೆಂದರೆ ಅವರು ಮಕ್ಕಳೇ, ಅವರಿಗೆ ಎಜುಕೇಷನಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಾವು ಈ ತೀರ್ಮಾನವನ್ನು ತೊಗೊಂಡಿದ್ದೀವಿ. ಅತಿಥಿ ಶಿಕ್ಷಕರನ್ನ ಕೊಡ್ತೀವಿ. ಇದನ್ನು ಒಂದು ರೀತಿಯಲ್ಲಿ ನಾವೆಲ್ಲ ಹಿರಿಯರ ಜೊತೆಗೆಲ್ಲ ಮಾತಾಡಬೇಕಾದ್ರೆ ಇದು ಸುಮ್ಮನೆ ಜನರಲಾಗಿ ಚರ್ಚೆ ಮಾಡಿದ್ವಿ. ಈಗ ಅನುಷ್ಠಾನ ಮಾಡೋದ್ರಲ್ಲಿ 100ಕ್ಕೆ 100 ಮಾಡ್ತೀವಿ. ಅತಿಥಿ ಶಿಕ್ಷಕರ ವೇತನ ಏನಿರುತ್ತೆ ಅದನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದನ್ನು ಇಂಥ ಕೇಸ್ಗಳಿಗೆ ಮಾತ್ರ. ಇಲ್ಲಾಂದರೆ ಏನಾಗುತ್ತೆ, ಕೈ ಸರಿ ಇಲ್ಲ, ಕಾಲು ಸರಿ ಇಲ್ಲ ಅಂದ್ಬಿಟ್ಟು ಮೆಡಿಕಲ್ ರಿಪೋರ್ಟ್ ತಂದು ಅವ್ರು ರಜೆ ಹಾಕ್ಬಿಟ್ಟು ಬೇರೆಯವ್ರನ್ನ ಅತಿಥಿ ಶಿಕ್ಷಕರನ್ನು ಕೊಡೋಕ್ಕಾಗೋದಿಲ್ಲ. ಇಲ್ಲಾಂದರೆ ಬೇಕಾದ್ರೆ ಅವರೇ ಕೆಲವರು ಅತಿಥಿ ಶಿಕ್ಷಕರನ್ನು ಹಾಕ್ಬಿಡ್ತಾರೆ. ಆ ಥರ ತೊಂದರೆ ಆಗಬಾರ್ದು. ಇಲಾಖೆಯಲ್ಲಿ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಾವು ನೋಡ್ತಕ್ಕಂಥ ಕೆಲಸವನ್ನು ಮತ್ತು ಅತಿಥಿ ಶಿಕ್ಷಕರನ್ನು ಈ ಕ್ಯಾಟಗರಿಗೆ ಕೊಡ್ತೀವಿ. ಸಭಾಪತಿ ಒಂದೇ ಒಂದು ಸ್ಮಾಲ್ ಕ್ಲಾರಿಫಿಕೇಶನ್. ಇದು ಈಗೇನು ನೀವು ಇದೇ ಪಾಲಿಸಿ ಏನು ಚೇಂಜ್ ಮಾಡ್ತಾ ಇದ್ದೀರಾ, ಈ ವರ್ಷದಲ್ಲೇ ಸ್ಟಾರ್ಟ್ ಮಾಡ್ತೀರಾ ಕೌನ್ಸಿಲಿಂಗು? ಈಗೇನು ಏಪ್ರಿಲ್ ಮೇ ಅಲ್ಲಿ ಬರುತ್ತಲ್ಲ, ಈಗ ಸ್ಟಾರ್ಟ್ ಮಾಡ್ತೀರಾ? ಯಾವಾಗಲೂ ಕೂಡ ಯಾವಾಗ ಬೇಕು ಅವಾಗ ಮಾಡ್ತಿದ್ವಿ, ಇಲ್ಲ ನಮ್ಮ ಅನುಕೂಲಕ್ಕೆ ನಾವು ಮಾಡ್ತಾ ಇದ್ವಿ. ಆದರೆ ಈ ಸತಿಗೆ ಎಕ್ಸಾಮ್ ಆದ ತಕ್ಷಣ ಬಿಫೋರ್ June 1 ಅಂದರೆ May 30 June 1 ಸ್ಕೂಲ್ ಶುರು ಆಗಸ್ಟಿಗೆ ಕಂಪ್ಲೀಟಾಗಿ ಏನು ಟೀಚರ್ಸ್ ಟ್ರಾನ್ಸ್ಫರ್ಸ್ ಕೌನ್ಸಿಲಿಂಗ್ ಮೂಲಕ ಏನಾಗಬೇಕು ಅದನ್ನು ಮುಗಿಸ್ಬಿಡ್ತೀವಿ. ಸೊ ಇದ್ರದ್ದೆಲ್ಲದು ಗೊತ್ತಾಗುತ್ತೆ, ಆಟೋಮೆಟಿಕಲಿ ನಾವು ಕೊಡ್ತೀವಿ. ಬಟ್ ಮೆಟರ್ನಿಟಿ ಲೀವ್ ಏನಿದೆ ಆ ವರ್ಷದೊಳಗೆ ಎನಿ ಟೈಮ್ ಅವ್ರು ಕೇಳ್ಬೋದು, ಗೊತ್ತಾಗೋದಿಲ್ಲ. ಅದಕ್ಕೆ ಅತಿಥಿ ಶಿಕ್ಷಕರನ್ನು ಕೊಡ್ತೀವಿ. ಕೊನೆಯದಾಗಿ ಸಭಾಪತಿಯವರೇ, ಈಗ ಇವ್ರೇನು ಅಂದರೆ ಮಿನಿಸ್ಟರ್ ಪರ್ಸ್ನಲಿ ಅಲ್ಲ, ಮುಂದೆ ಹೇಳ್ಬೋದು ಅಲ್ಲಿ ವೇಕೆನ್ಸಿ ಇಲ್ಲ ಅಂತ ಹೇಳ್ಬೋದು. ಈಗ ಸಪೋಸ್ ಆ ಮದರಿಗೆ ಸಪೋರ್ಟ್ ಸಿಸ್ಟಮ್ ಬೇಕು. ಮಗು 5 ವರ್ಷ ಆಗೋವರೆಗೆ ಅವ್ರ ತವ್ರ ಮನೆಯಲ್ಲೋ ಅವ್ರ ಸ್ವಂತ ಇದು ಹಸ್ಬೆಂಡ್ ಹೌಸಿಗೋ ಆ ಜಾಗಕ್ಕೆ ಟ್ರಾನ್ಸ್ಫರ್ ಕೇಳ್ತಾರೆ. ಇದಕ್ಕಂದರೆ ಅಲ್ಲಿ ಅವ್ರಿಗೆ ಮಕ್ಕಳನ್ನ ಬೆಳೆಸೋಕ್ಕೆ ಸಪೋರ್ಟ್ ಸಿಸ್ಟಮ್ ಇರ್ತದೆ. ಅಲ್ಲಿ ವೇಕೆನ್ಸಿ ಇಲ್ಲ ಅಂತೇಳಿ ಇವರು ಹಾರೈಕೆ ಆಗಬಾರ್ದು. ವೇಕೆನ್ಸಿ ಇಲ್ಲ ಅಂದರೆ ಯಾರನ್ನ ಒಬ್ಬರನ್ನ ಮೇಲ್ ಟೀಚರ್ನ ಟ್ರಾನ್ಸ್ಫರ್ ಮಾಡಿ ಇವರಿಗೆ ಆದ್ಯತೆ ಕೊಡಬೇಕಂತ ನನ್ನ ಮನವಿ ಅಷ್ಟೇ, ಇನ್ನೇನಿಲ್ಲ ಸಭಾಪತಿಯರು. ಯಾಕೆಂದರೆ ಕೌನ್ಸಿಲಿಂಗ್ ರೂಲ್ಸ್ ಇದೆ, ಅದನ್ನು ನಾನು ಚೇಂಜ್ ಮಾಡೋಕ್ಕಲ್ಲ. ಆ ಥರದ್ರಲ್ಲಿ ವಿಚಾರ ಮಾಡ್ತೀವಿ. ಬಟ್ ಇಟ್ ಮೈಟ್ ಬಿ ಲಿಟಲ್ ಡಿಫಿಕಲ್ಟ್. ಬಟ್ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಲ್ಲ, ಕೌನ್ಸಿಲಿಂಗ್ ಇರೋದ್ರಿಂದ ಫುಲ್ ನಮ್ಮದು ಕಂಪ್ಲೀಟ್ ಸಿಸ್ಟಮೇ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅವ್ರಿಗೆ ಯಾವ ರೀತಿ ಈಗ ನಾನು ಉತ್ತರ ಕೊಟ್ಟಿದ್ದೀನಲ್ಲ ಅದೇ ರೀತಿ ಏನಾದ್ರು ಸಹಕಾರ ಮಾಡಬೇಕಾ, ನಾನು ಇಲಾಖೆಯವ್ರ ಜೊತೆಗೆ ಮಾತಾಡಿಕೊಂಡು ಏನಾದ್ರು ಸಹಕಾರ ಮಾಡೋಕ್ಕಾದರೆ ನಮ್ಮ ಹೆಜ್ಜೆನ ಮುಂದೆ ಇಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.